ತಂಗಿ ಎರಡು ದೇಹ ಒಂದೇ ಜೀವ. ಈಗ ಗೊತ್ತಾಯ್ತಾ ನಾನೇನು, ನನ್ನ ಕೆಪಾಸಿಟಿ ಏನು ಅಂತ. ನಿನ್ನನ್ನು ಬಳಸ್ಕೊಂಡೆ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ಏನಂತೀಯ? ಹೌದು ಮೇಡಮ್, ನೀವು ನಾನು ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ ಗೊತ್ತಾಯ್ತು. ಈಗಲಾದರೂ ನಾನು ಹೇಳ್ದಂಗೆ ಕೇಳ್ತೀಯಾ ಅಂತ ಅನ್ಕೊಂಡಿದ್ದೀನಿ. ಕೇಳಲಿಲ್ಲ ಅನ್ಕೋ, ಇಂಥದ್ದೇ ಒಂದು ಸಣ್ಣ ಪ್ಲಾನ್ ಮಾಡಿದ್ರೆ ಸಾಕು, ನಿನ್ನ ಮದುವೆನೂ ಹೀಗೆ ನಿಂತೋಗುತ್ತೆ. ಅಷ್ಟೇ ಅಲ್ಲ, ನೀನು ಮದುನ ಪರ್ಮನೆಂಟ್ ಆಗಿ ಮರೆತು ಊಟೆ ಹೊರದನ್ನೇ ಖಾಯಂ ಮಾಡ್ಕೋಬೇಕಾಗತ್ತೆ. ಯೋಚನೆ ಮಾಡು, ನನ್ನ ಜೊತೆ ಕೈ ಜೋಡಿಸ್ತೀಯಾ ಇಲ್ವಾ? That's good. ಯಾರಿಗೆಲ್ಲ ಮಾಡ್ತಾ ಇರೋದು? ನನಗೆ ಗೊತ್ತಿದೆ. ರಮೇಶ ನನ್ನ ಕಾರಲ್ಲಿ ಹೇಗೆ ಬಂದ? ಅವನಿಗೆ ಎತ್ತಿರ ತಪ್ಪಿಸಿ ನನ್ನ ಕಾರಲ್ಲಿ ಹಾಕಿದೆ ಯಾರು? ಈ ವಿಷಯ ಮದುವೆಗೆ ಗೊತ್ತಾಯ್ತು? ಪೊಲೀಸ್ ಇನ್ಫಾರ್ಮ್ ಮಾಡಿದ್ಯಾರು? ಯಾರು? ಏ ದಿನೇಶ, ಏನೋ ನಾವೇ ಕಂಡು ಅನ್ನೋತೀರ ಮಾತಾಡ್ತಿದ್ಯಲ್ಲ, ಇದೆಲ್ಲ ಹೇಗಾಯ್ತೋ ನಮ್ಗೇನು ಗೊತ್ತು? ಹಾ, ಇದೆಲ್ಲ ಯಾಕಾಯ್ತು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಆದಷ್ಟು ಕಥೆ ಆಗಿದೆ ಅಲ್ವಾ? ನನ್ಗೀಗ ಅರ್ಥ ಆಗ್ತಾ ಇದೆ. ನಮ್ಮ ಮನೆಯಲ್ಲೇ ನನ್ನ ಸುತ್ತ ಇರೋರೆ ನನ್ನ ವಿರುದ್ಧನೇ ಗೇಮ್ ಮಾಡ್ತಾ ಇದ್ದಾರೆ. ಅದ್ಯಾರು ಅಂತ ನನಗೆ ಗೊತ್ತಾಗಬೇಕು. ಕಾಮ್ ಡೌನ್ ದೀನು, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ನಿನ್ನ ಜೊತೆ ಯಾರು ಪ್ಲೇ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕು ತಾನೆ. ನಂಗೆ ಸ್ವಲ್ಪ ದಿನ ಟೈಮ್ ಕೊಡು, ಆ ವಿಷಯನ ಬೇರೆ ಸಮೇತ ಆಚೆ ತೆಗಿತೀನಿ. ಬಗಲ್ ಕ ದುಶ್ಮನ್ ಯಾರು ಅಂತ ನಾನು ಇನ್ನು ಮುಂದೆ ತಂದು ನಿಲ್ಲಿಸ್ತೀನಿ. ಓಕೆನಾ? ಓಕೆ.